ಈಗಾಗಲೇ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರ ಸಾರಿರುವಂತಹ ಭಾರತ ಸರ್ಕಾರ ನಿನ್ನೆ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದೆ. ಪ್ರತೀಕಾರದ ಕಿಚ್ಚು, 3 ಸೇನೆಗಳಿಗೆ ಮೋದಿ ಸ್ವಾತಂತ್ರ್ಯ. ಸೇನೆಗೆ ಸ್ವಾತಂತ್ರ್ಯ ಕೊಟ್ಟಂತಹ ಬೆನ್ನಲ್ಲೇ ಬೆಳಗ್ಗೆ 11 ಗಂಟೆಯಿಂದ ಮ್ಯಾರಥಾನ್ ಮೀಟಿಂಗ್ಗಳು ಆರಂಭವಾಗ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜಿಂಗ್ ಮೀಟಿಂಗ್ಗಳು ಇವತ್ತು ನಡೆಯುತ್ತೆ. ಒಂದು ಭದ್ರತಾ ಸಂಪುಟ ಸಮಿತಿ ಸಭೆ, ತುಂಬಾ ಕ್ರೂಷಿಯಲ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ನಂಬರ್ 2 ಆರ್ಥಿಕ ಸಂಪುಟದ ಸಭೆ, ಇದರಲ್ಲಿ ವಿತ್ತ ಸಚಿವರು ಭಾಗಿಯಾಗ್ತಾ ಇದ್ದಾರೆ. ನಂಬರ್ 3 ಕೇಂದ್ರ ಸಚಿವ ಸಂಪುಟ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು. ಈ ಟೆರರ್ ಅಟ್ಯಾಕ್ ಆದ ಬಳಿಕ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ನಡೀತಾ ಇದೆ. ಈ ಸಭೆಯಲ್ಲಿ ಮಹತ್ವದ ತೀರ್ಮಾನ, ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ. ಪಾಕಿಸ್ತಾನದ ವಿರುದ್ಧ ಮತ್ತಷ್ಟು ಮಗದಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಭಾರತ ಮುಂದಾಗಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಟುಕೊಳ್ಳಲಾಗಿದೆ. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾ ಇರುವಂತಹ ಸಾಲು ಸಭೆಗಳು, ಸರಣಿ ಸಭೆಗಳು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ನತ್ತ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು. ಮುಖ್ಯವಾಗಿ CSS ಮೀಟಿಂಗ್ನಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು 3 ಸಭೆಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಭದ್ರತಾ ಸಂಪುಟ ಸಮಿತಿಯ ಸಭೆ, ಅದರಲ್ಲಿ ನಿನ್ನೆ ತಗೊಂಡಂತಹ ನಿರ್ಧಾರಗಳ ಬಗ್ಗೆ, ದೇಶದ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬ್ರೀಫ್ ಮಾಡಬೇಕಾಗತ್ತೆ. ಆರ್ಥಿಕ ಸಂಪುಟ ಸಭೆ ಅಂದರೆ ಫಂಡಿಂಗ್ ಬೇಕಲ್ಲ. ಒಂದು ಯುದ್ಧವನ್ನು ಘೋಷಣೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನು ಹಣಕಾಸು ಇಲಾಖೆ ಕೊಡಬೇಕಾಗತ್ತೆ. ಅದಕ್ಕೆ ಅವ್ರಿಗೆ ಬ್ರೀಫಿಂಗ್ ಮಾಡೋದು. ಇದೆಲ್ಲ ಮುಗಿದ ಮೇಲೆ ಸಚಿವ ಸಂಪುಟ ಸಭೆ ಅಂತ ಮಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲವನ್ನ, ಅಂದರೆ ನಿನ್ನೆ ನಡೆದ ಸಭೆ, ಇವತ್ತು ನಡೆಯಲಿರುವ 2 ಸಭೆ, ಈ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳು ಎಲ್ಲವನ್ನ ಸಂಪುಟ ಸಭೆಯಲ್ಲಿ ವಿವರಿಸಿ ಹೇಳಿ ಅವರಿಗೆ ಓಕೆ ಅಂತ ಅನಿಸಿ ಆಮೇಲೆ ಮುಂದಿನ ನಿರ್ಧಾರ. ಈಗಾಗಲೇ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿರೋದ್ರಿಂದ ಯಾವುದೇ ಕ್ಷಣದಲ್ಲೂ ಕೂಡ ಅವರು ಅಟ್ಯಾಕ್ ಮಾಡ್ಬೋದು ಪಾಕಿಸ್ತಾನದ ವಿರುದ್ಧ. ಯಾವ ಸ್ವರೂಪ, ಅದು ಏರ್ ಸ್ಟ್ರೈಕ್ ಮಾಡ್ತಾರಾ ಅಥವಾ ನೇರವಾಗಿ ಪಾಕಿಸ್ತಾನದ ವಿರುದ್ಧ ಅವರು ಯುದ್ಧವನ್ನು ಘೋಷಣೆ ಮಾಡ್ತಾರಾ, ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾ, ಸೇನಾ ಶಿಬಿರಗಳನ್ನು ಗುರಿಯಾಗಿಸ್ಕೊಂಡು ಹೊಡಿಬೇಕಾ, ಉಗ್ರ ಶಿಬಿರಗಳನ್ನು ಗುರಿಯಾಗಿಸ್ಕೊಂಡು ಹೊಡಿಬೇಕಾ, ಉಗ್ರರ ಸರ್ವನಾಶ ಮಾತ್ರ ಸಾಕು ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಾರಾ, ಅಥವಾ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೋಗ್ತಾರಾ, ಇವೆಲ್ಲ ತೀರ್ಮಾನಗಳು ಸೇನೆಯಿಂದ ಆಗಬೇಕಾಗತ್ತೆ. ಹಾಗಾಗಿ ಈ ನಿರ್ಧಾರ ಇದೆಲ್ಲವೂ ಕೂಡ ಇವತ್ತು ನಡೀತಕ್ಕಂಥ ವೆರಿ ಇಂಪಾರ್ಟೆಂಟ್ ವಿಚಾರಗಳು. ಭಾರತೀಯ ಸೇನೆಗಳ ಮೇಲೆ ಸಹಜವಾಗಿ ಪ್ರಧಾನಿ ಮೋದಿ ಅವರಿಗೆ, ಅಂದರೆ ನಮ್ಮ ತಾಕತ್ತು ಏನು ಅಂತ ಗೊತ್ತು ಪ್ರಧಾನಿ ಮೋದಿ ಅವರಿಗೆ. ನಮ್ಮ ತಾಕತ್ತೇನು, ಪಾಕಿಸ್ತಾನದ ತಾಕತ್ತೇನು ಅವೆಲ್ಲವೂ ಕೂಡ ಗೊತ್ತಿರೋದ್ರಿಂದ ದೇಶದಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು. ನಮಗೆ ಪಾಕಿಸ್ತಾನವನ್ನು ಒಂಥರ ಸರ್ವನಾಶ ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಅಂತಕ್ಕಂಥದ್ದು ನಿಲ್ಲಬೇಕು. ಅದು ಇಂಪಾರ್ಟೆಂಟ್ ವಿಚಾರ.